ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 13ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ ಅಂದರೆ 2ನೇ ದಿನದ ತಿಥಿ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ತದಿಗೆ ಅಂದರೆ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಅಪರಾಹ್ನ 3 ಗಂಟೆ 21 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 47 ನಿಮಿಷದವರೆಗೆ ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಸಂಜೆ 5 ಗಂಟೆ 11 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 44 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೆ ಅಭಿಜಿನ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 7 ಗಂಟೆ 56 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 44 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೂ ಕೂಡ ಶುಕ್ರ ಕಾರಕ. ಹಾಗಾಗಿ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥ ಕ್ಷೇತ್ರಗಳಲ್ಲಿ ಶುಕ್ರನ ಕಾರಕತ್ವಗಳಿರುತ್ತೆ. ಹಾಗಾಗಿ ಈ ದಿನ ಮನರಂಜನೆಗೆ ಹಾಗೆ ಪ್ರಣಯಕ್ಕೆ
ಪ್ರೇಮಿಗಳಿಗೆ ಅತ್ಯುತ್ತಮವಾದಂತಹ ಸಂದರ್ಭಗಳಿದೆ. ಹಾಗೆ ಮನೆ ಅಂದರೆ ಗೃಹ, ವಾಹನ, ದ್ರವ್ಯ, ಕಲೆ ಇತ್ಯಾದಿಗಳಿಗೂ ಕೂಡ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಮ್ಮ ಸೌಕರ್ಯಕ್ಕೆ, ಸೌಲಭ್ಯಕ್ಕೆ ಹೆಚ್ಚಿನ ಅನುಕೂಲತೆಗಳನ್ನು ಒದಗಿಸಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಶುಕ್ರನಿಂದ ಹಣದ ಜೊತೆಗೆ ಮನರಂಜನೆಯೂ ಕೂಡ ಸಿಕ್ಕತ್ತೆ. ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳೇನು ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿ ಇರುವಂಥ ಈ ಗುರುಹೋರದ ಸಮಯ ರಾಹುಕಾಲವಾಗಿರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ನೋಡಿಕೊಂಡು ನೀವು ಅನುಸರಣೆ ಮಾಡಬೇಕು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 41 ನಿಮಿಷದಿಂದ ಸಂಜೆ 6 ಗಂಟೆ 46 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ತುಂಬ ಲಾಭದಾಯಕವಾದಂತಹ ಅನುಕೂಲಕರವಾದಂತಹ ಸನ್ನಿವೇಶಗಳು ಇರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಲಯದ ಪ್ರಕರಣದಲ್ಲೂ ಕೂಡ ನಿಮ್ಮ ಪರವಾಗಿಯೇ ಪ್ರಗತಿ ಇರುತ್ತೆ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಇಂಥ ಕೆಲಸಗಳನ್ನು ನೀವು ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 37 ನಿಮಿಷದಿಂದ ಸಂಜೆ 5 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಚಂದ್ರಹೋರ ಬಹಳ ಉತ್ತಮವಾಗಿದೆ. ಇನ್ನು ಹೋಟೆಲ್ ಬಿಸ್ನೆಸ್ಸನ್ನು ನಡೆಸುವಂಥವ್ರಿಗೆ, ಹೋಟೆಲ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ, ರೆಸ್ಟೋರೆಂಟ್ಗಳಲ್ಲಿ ಇರುವಂಥವ್ರಿಗೂ ಕೂಡ ಈ ದಿನ ಚಂದ್ರಹೋರದಿಂದ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಅಪರಾಹ್ನ 4 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಅಷ್ಟೊಂದು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣ ಕೂಡ ಆದಷ್ಟು ತಟಸ್ಥವಾಗಿರಲಿ ಈ ರವಿ ಹೋರಾದಲ್ಲಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ರವಿ ಹೋರಾದಲ್ಲಿ ಆಗಲ್ಲ. ಹಾಗೆ ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು. ಇಂತಹ ವಿಚಾರಗಳೇನಾದರೂ ಇದ್ದರೆ ಆದಷ್ಟು ರವಿ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಪ್ರಾತಃ ಕಾಲ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 41 ನಿಮಿಷದಿಂದ ರಾತ್ರಿ 8 ಗಂಟೆ 37 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನೀವು ಪ್ರತಿನಿತ್ಯ ಆರಂಭ ಮಾಡಬೇಕು. ಹಾಗೆ ಕೆಲವೊಂದು ಹೊರಗಳು ಬಹಳ ಚೆನ್ನಾಗಿರುತ್ತೆ. ಅದರಲ್ಲೂ ಕೆಲವು ಕೆಲಸಗಳಿಗೆ ಅತ್ಯಂತ ಸೂಕ್ತವಾಗಿರುವಂತಹ ಹೊರಗಳಿದೆ. ಅದನ್ನು ನೀವು ಕೂಡ ಅನುಸರಣೆ ಮಾಡಿದ್ರೆ ಉತ್ತಮ. ಈ ಎಲ್ಲವನ್ನು ಕೂಡ ನೀವು ಪ್ರತಿನಿತ್ಯ ಪಂಚಾಂಗದಿಂದ ತಿಳ್ಕೊಳ್ಬೋದು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ.
ಇನ್ನು ಈ ದಿನ 13ನೇ ತಾರೀಕು. ಕೆಲವು ಗ್ರಹಗಳು ತಮ್ಮ ಸಂಚಾರದ ಸಮಯದಲ್ಲಿ ನಕ್ಷತ್ರಗಳನ್ನು ಬದಲಾವಣೆ ಮಾಡ್ತಾ ಇದೆ. ಅಂದರೆ ಇಲ್ಲಿ ಶುಕ್ರ ಈ ದಿನ ರಾತ್ರಿ 9 ಗಂಟೆ 6 ನಿಮಿಷಕ್ಕೆ ಶುಭ ಪಂಚಕ ಶುಕ್ರ ಹೋರೆಯಲ್ಲಿ ಭರಣಿ ನಕ್ಷತ್ರ ಪ್ರವೇಶವನ್ನು ಮಾಡ್ತಾ ಜೂನ್ 26ರವರೆಗೆ ಭರಣಿ ನಕ್ಷತ್ರದಲ್ಲೇ ಇರ್ತಾನೆ. ಅಂದರೆ ಶುಕ್ರ ಪ್ರಸ್ತುತ ಮೇಷರಾಶಿಯಲ್ಲಿ ಇರುವಂಥವನು. ಇನ್ನು ಗುರು ಆರಿದ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಈಗಾಗಲೇ ಗುರು ಮಿಥುನ ರಾಶಿಯಲ್ಲಿದ್ದು ಈ ದಿನ ರಾತ್ರಿ 10 ಗಂಟೆ 11 ನಿಮಿಷಕ್ಕೆ ಶುಭ ಪಂಚಕ ಬುಧ ಹೋರಾದಲ್ಲಿ ಆರಿದ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಇದು ಆಗಸ್ಟ್ 13ನೇ ತಾರೀಕಿನವರೆಗೆ ಆರಿದ್ರ ನಕ್ಷತ್ರದಲ್ಲಿ ಗುರು ಇರುವಂಥ ಸಂದರ್ಭ. ಇನ್ನು ಈ ದಿನದ ಮಟ್ಟಿಗೆ ಹೇಳೋದಾದರೆ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿದೆ ಅಂತ ಹೇಳಿದ್ರೆ, ರವಿ ಮೃಗಶಿರ ನಕ್ಷತ್ರ 2ನೇ ಪಾದದಲ್ಲಿ, ಕುಜ ಮಖ ನಕ್ಷತ್ರದ 1ನೇ ಪಾದದಲ್ಲಿ, ಬುಧ ಈಗಾಗಲೇ ಹೇಳಿದಾಗೆ ಆರಿದ್ರ ನಕ್ಷತ್ರದ 2ನೇ ಪಾದದಲ್ಲಿ, ಇನ್ನು ಗುರು ಆರಿದ್ರ ನಕ್ಷತ್ರದಲ್ಲಿ, ಇನ್ನು ಶುಕ್ರ ಭರಣಿ ನಕ್ಷತ್ರದಲ್ಲಿ, ಇನ್ನು ಶನಿ ಉತ್ತರಾಭಾದ್ರ ನಕ್ಷತ್ರದ 2ನೇ ಪಾದದಲ್ಲಿ, ಇನ್ನು ರಾಹು ಪೂರ್ವಭಾದ್ರ ನಕ್ಷತ್ರದ 3ನೇ ಪಾದದಲ್ಲಿ, ಮತ್ತೆ ಕೇತು ಉತ್ತರ ಫಲ್ಗುಣಿ ನಕ್ಷತ್ರದ 1ನೇ ಪಾದದಲ್ಲಿ ಸ್ಥಿತರಾಗಿರುವಂಥವ್ರು. ಇನ್ನು ಈ ದಿನದ ಮಳೆಯ ವಿಚಾರವನ್ನು ನೋಡೋದಾದರೆ ಮೃಗಶಿರ ಮಳೆ 2ನೇ ಪಾದದಲ್ಲಿ ನಡೀತಾ ಇದೆ. ಇದು 15ನೇ ತಾರೀಕಿನವರೆಗೆ ಇರುತ್ತೆ. ಭಾನುವಾರ 15ನೇ ತಾರೀಕು ಮೃಗಶಿರ ಮಳೆ 3ನೇ ಪಾದ ಪ್ರವೇಶ ಮಾಡುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ತಿಳ್ಕೊಳ್ಬೇಕಾಗಿರುವಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ದಿನ ನಾವು ಬಹಳ ವಿಶೇಷವಾಗಿ ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ತಾರಾಬಲದ ಬಗ್ಗೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಾರಾಬಲ ಬಹಳ ಮುಖ್ಯವಾಗಿ ಪರಿಗಣಿಸಲ್ಪಡುವಂಥದ್ದು. ಇಲ್ಲಿ ತಾರಾಬಲ ಅಂತ ಹೇಳಿದ್ರೆ ತಾರಾ ನಕ್ಷತ್ರ, ಮತ್ತು ಬಲ ಅಂತ ಹೇಳಿದ್ರೆ ಅದು ಬಲ, ಅದು ಸ್ಟ್ರೆಂತ್. ಅದು ಅಂದರೆ ಈ ವ್ಯಕ್ತಿಯ ನಕ್ಷತ್ರ ಪುಂಜಗಳ ಬಲ ಅಂತ ಹೇಳ್ತಾರೆ. ಈ ರೀತಿ ಯಾವ ನಕ್ಷತ್ರ ಪುಂಜಗಳು ಶುಭ ಮತ್ತು ಅಶುಭ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ತಾರಾ ಬಲದಿಂದ ಯಾವ ನಕ್ಷತ್ರ ಪುಂಜಗಳು ದೈನಂದಿನ ಜೀವನದಲ್ಲಿ ಯಶಸ್ವಿ ಕೆಲಸಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ನಾವು ಸುಲಭವಾಗಿ ತಿಳ್ಕೊಳ್ಬೋದು. ಅದರಲ್ಲೂ ಈ ದಕ್ಷಿಣ ಭಾರತದಲ್ಲಿ ಮುಹೂರ್ತವನ್ನು ಲೆಕ್ಕಾಚಾರ ಮಾಡುವಂತಹ ಸಂದರ್ಭದಲ್ಲಿ ತಾರಾಬಲ ಬಹಳ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು. ಹಾಗಾಗಿ ಇಲ್ಲಿ ತಾರಾಬಲವನ್ನು ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರ ಪುಂಜದಿಂದ ತಿಳ್ಕೊಳ್ಬಹುದು. ಇದರಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಮೊದಲು ನಾವು ಆ ಸಮಯ ಶುಭವಾಗಿದೆಯಾ ಅಶುಭವಾಗಿದೆಯಾ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಂದು ದಿನದ ತಾರಾಬಲದ ಪ್ರಕಾರ ಅಶುಭ ನಕ್ಷತ್ರ ಪುಂಜಗಳನ್ನೇನಾದರೂ ಹೊಂದಿದ್ರೆ ಆ ಕೆಲಸಗಳನ್ನು ನಾವು ಮಾಡಬಾರ್ದು ಅನ್ನುವಂಥದ್ದು ಇದೆ. ಒಟ್ಟಾರೆ ಇಲ್ಲಿ 9 ತಾರೆಗಳಿದೆ. ಆ 9 ತಾರೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಜನ್ಮತಾರೆ, ಸಂಪತ್ತಾರೆ, ವಿಪತ್ತಾರೆ, ಕ್ಷೇಮತಾರೆ, ಪ್ರತ್ಯಕ್ತಾರೆ, ಸಾಧಕ ತಾರೆ, ವಧಾತಾರೆ, ಮಿತ್ರತಾರೆ ಮತ್ತು ಪರಮ ಮಿತ್ರತಾರೆ ಅನ್ನುವಂಥದ್ದು. ಹಾಗಾಗಿ ಪ್ರತಿ ದಿನದಲ್ಲೂ ಕೂಡ ಈ ತಾರೆಗಳು ಬಂದು ಹೋಗ್ತಾ ಇರುತ್ತೆ. ಅದರಲ್ಲೂ ಈ ಜನನ ನಡೆಯುವಂತಹ ನಕ್ಷತ್ರವನ್ನು ಜನ್ಮ ನಕ್ಷತ್ರ ಅಂತ ಹೇಳಿ ಕರೀತಾರೆ. ಇದು ಜನ್ಮತಾರೆ, ಆ ನಕ್ಷತ್ರದ ಅಡಿಯಲ್ಲಿ ಬರುತ್ತೆ. ಮುಂದಿನದ್ದು ಸಂಪತ್ತಾರೆ, ಅದರ ಮುಂದಿನ ನಕ್ಷತ್ರ ವಿಪತ್ತಾರೆ. ಅದೇ ರೀತಿ ನಂತರದ ನಕ್ಷತ್ರಗಳನ್ನು ಅನುಕ್ರಮವಾಗಿ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಈ 9 ತಾರೆಗಳು 27 ನಕ್ಷತ್ರಗಳನ್ನು 3-3ರಂತೆ ವಿಭಾಗಿಸಿರುವಂಥದ್ದು. ಹಾಗಾಗಿ ಈ ನಕ್ಷತ್ರದ ಸ್ಥಿರವಾದ ಕ್ರಮಾಂಕ ಇದಕ್ಕಿದೆ. ಇಲ್ಲಿ ಜನ್ಮ ನಕ್ಷತ್ರ ಉದಾಹರಣೆಗೆ ಹೇಳೋದಾದರೆ ಅಶ್ವಿನಿ ನಕ್ಷತ್ರ ಆಗಿದ್ದರೆ ಅಶ್ವಿನಿ ಜನ್ಮತಾರಾ ನಕ್ಷತ್ರದ ಅಡಿಯಲ್ಲಿ ಬರುತ್ತೆ. ಮುಂದಿನದ್ದು ಸಂಪತ್ತು ತಾರಾ ನಕ್ಷತ್ರದ ಅಡಿಯಲ್ಲಿ ಭರಣಿ ನಕ್ಷತ್ರ ಬರುತ್ತೆ. ಅದೇ ರೀತಿಯಲ್ಲಿ ಜನ್ಮ ಅಥವಾ ನಾಮ ನಕ್ಷತ್ರ ಪುಷ್ಯ ಏನಾದರೂ ಆಗಿದ್ದರೆ ಪುಷ್ಯ ಜನ್ಮ ತಾರೆಯಲ್ಲಿ ಬಂದರೆ ಮುಂದಿನದ್ದು ಸಂಪತ್ತಾರ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರ ಬರುತ್ತೆ. ಇದೇ ರೀತಿಯಲ್ಲಿ 27 ನಕ್ಷತ್ರಗಳನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಅಂದರೆ ಜನ್ಮ ನಕ್ಷತ್ರದಿಂದ ತಾರಾ ಬಲವನ್ನು ಲೆಕ್ಕಾಚಾರ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ನಮ್ಮ ಹೆಸರಿನ ನಕ್ಷತ್ರದಿಂದ ಕೂಡ ಕೆಲವರು ತಾರಾಬಲವನ್ನು ನೋಡ್ತಾರೆ. ಏಕೆಂದರೆ ಹೆಸರಿನ ನಕ್ಷತ್ರ ಏನಿದೆ ಅದು ಪ್ರಯಾಣಕ್ಕೆ ಮತ್ತು ದೈನಂದಿನ ಕೆಲಸಗಳನ್ನು ಮಾಡಲಿಕ್ಕೆ, ಕೆಲವು ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಫಲಿತಾಂಶ ಬರುತ್ತಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೂ ಕೂಡ ಈ ತಾರೆಯನ್ನು ಲೆಕ್ಕಾಚಾರ ಮಾಡುವಂಥದ್ದು ಇದೆ. ಒಟ್ಟಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾಮ ರಾಶಿ ಚಕ್ರದಲ್ಲಿ ನಾಮ ನಕ್ಷತ್ರವನ್ನು ಶಿಫಾರಸು ಮಾಡುವಂಥದ್ದು,
ಹಾಗೆ ಈ ಮದುವೆಯಂತಹ ಶುಭ ಕಾರ್ಯಗಳಿಗೆ ಜನ್ಮ ನಕ್ಷತ್ರದಿಂದ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಆದರೆ ಇಲ್ಲಿ ಹೆಸರು ಮತ್ತು ಜನ್ಮ ನಕ್ಷತ್ರ ಎರಡರಿಂದಲೂ ಕೂಡ ಶುಭ ತಾರೆ ಮತ್ತು ನಕ್ಷತ್ರವನ್ನು ಬಳಸಿ ಲೆಕ್ಕಾಚಾರ ಮಾಡುವಂಥದ್ದು ತುಂಬ ಒಳ್ಳೆಯದು. ಹಾಗೆ ನಾವು ದೈನಂದಿನ ವ್ಯವಹಾರಗಳನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಕ್ಷತ್ರ ಪುಂಜದ ಅಧಿಪತಿ ಯಾರಿರ್ತಾರೆ, ಯಾವ ನಕ್ಷತ್ರ ಪುಂಜ ದೇಹದ ಯಾವ ಭಾಗವನ್ನು ಹಾಳುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ತಾರಾಬಲದ ಪ್ರಕಾರ ಆ ನಕ್ಷತ್ರ ಪುಂಜ ಏನಾದರೂ ಅಶುಭವಾಗಿದ್ದರೆ ದೇಹದ ಆ ಭಾಗದಲ್ಲಿ ರೋಗ ಬರುತ್ತೆ, ಇಲ್ಲಾಂದರೆ ನೋವು ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ತಾರಾಬಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಪರಿಗಣಿಸಲ್ಪಡಬೇಕಾಗಿರುವಂಥ ಒಂದು ವಿಚಾರ. ಇಲ್ಲಿ ಈ ತಾರೆಯನ್ನು ಲೆಕ್ಕಾಚಾರ ಮಾಡುವಾಗ ನಾವು ಕ್ರಮವಾಗಿ 27 ನಕ್ಷತ್ರಗಳನ್ನು ಬರ್ಕೊಳ್ಬೇಕು. ಹಾಗಾಗಿ ಈ 9 ನವವಿಧದ ತಾರೆಗೆ 3 ನಕ್ಷತ್ರಗಳು ಬರುತ್ತೆ. ಉದಾಹರಣೆಗೆ ಇಲ್ಲಿ ಜನ್ಮ ತಾರೆಗೆ 1, 10 ಮತ್ತು 19ನೇ ಕ್ರಮ ಸಂಖ್ಯೆಯ ನಕ್ಷತ್ರಗಳು ಬರುತ್ತೆ. ಇನ್ನು ಸಂಪತ್ತಾರೆಗೆ 2, 11 ಮತ್ತು 21ನೇ ನಕ್ಷತ್ರಗಳು, ವಿಪತ್ತಾರೆಗೆ 3, 12, 21ನೇ ನಕ್ಷತ್ರಗಳು, ಕ್ಷೇಮತಾರೆಗೆ 4, 13, 22 ನಕ್ಷತ್ರಗಳು, ಪ್ರತ್ಯಕ್ ತಾರೆಗೆ 5, 14 ಮತ್ತು 23ನೇ ನಕ್ಷತ್ರಗಳು, ಸಾಧಕ ತಾರೆಗೆ 6, 15 ಮತ್ತು 24ನೇ ನಕ್ಷತ್ರಗಳು, ನೈಧಾನ ತಾರೆಗೆ 7, 16 ಮತ್ತು 25ನೇ ನಕ್ಷತ್ರಗಳು, ಮಿತ್ರ ತಾರೆಗೆ 8, 17 ಮತ್ತು 26, ಅತಿಮಿತ್ರ ತಾರೆಗೆ 9, 18 ಮತ್ತು 27ನೇ ನಕ್ಷತ್ರಗಳು ಬರುತ್ತೆ. ಹಾಗಾಗಿ ಈ ತಾರಾ ಬಲದ ಮೇಲೆ ನಮ್ಮ ದೈನಂದಿನ ಜೀವನವನ್ನು ನಿಷ್ಕರ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ನಮ್ಮ ಭವಿಷ್ಯ ಕೂಡ ತಾರಾ ಬಲದ ಮೇಲೆ ನಿಂತಿರುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಹಾಗೆ ಈ ತಾರಾಬಲವನ್ನೇ ನಾವು ಮುಂದುವರಿಸಿ ನೋಡೋದಾದರೆ ಇಲ್ಲಿ ಗುರು ಬಹಳ ವಿಶೇಷವಾಗಿ ಯಾವ ನಕ್ಷತ್ರದಲ್ಲಿರ್ತಾನೆ ಅನ್ನುವಂಥದ್ದನ್ನು ನೋಡಿಕೊಳ್ಳುವಂಥದ್ದು. ಉದಾಹರಣೆಗೆ ಅಶ್ವಿನಿ, ಮಖ ಮತ್ತು ಮೂಲ ಈ ನಕ್ಷತ್ರದವರಿಗೆ ಗುರು ಸಾಧಕ ತಾರೆಯಲ್ಲಿ ಆಗಸ್ಟ್ 13ನೇ ತಾರೀಕಿನವರೆಗೆ ಸಂಚಾರವನ್ನು ಮಾಡ್ತಾನೆ. ಇನ್ನು ಭರಣಿ, ಪುಬ್ಬ ಮತ್ತು ಪೂರ್ವಾಷಾಢ ನಕ್ಷತ್ರದವರಿಗೆ ಆಗಸ್ಟ್ 13ನೇ ತಾರೀಕಿನವರೆಗೆ ಪ್ರತ್ಯಕ್ ತಾರೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇನ್ನು ಕೃತ್ತಿಕ, ಉತ್ತರ ಮತ್ತು ಉತ್ತರಾಷಾಢ ನಕ್ಷತ್ರದವರಿಗೆ ಕ್ಷೇಮ ತಾರೆಯಲ್ಲಿ ಆಗಸ್ಟ್ 13ನೇ ತಾರೀಕಿನವರೆಗೆ ಸಂಚಾರ ಮಾಡುವಂಥದ್ದು. ಇನ್ನು ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರದವರಿಗೆ ವಿಪತ್ತಾರೆಯಲ್ಲಿ ಆಗಸ್ಟ್ 13ರವರೆಗೆ ಸಂಚಾರವನ್ನು ಮಾಡುವಂಥದ್ದು. ನಂತರ ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ನಕ್ಷತ್ರದವರಿಗೆ ಸಂಪತ್ತಾರೆಯಲ್ಲಿ ಆಗಸ್ಟ್ 13ರವರೆಗೆ. ಇನ್ನು ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ ಜನ್ಮತಾರೆಯಲ್ಲಿ ಸಂಚಾರ ಮಾಡುವಂಥದ್ದು 13ರವರೆಗೆ ಆಗಸ್ಟ್. ಹಾಗೆ ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ ನಕ್ಷತ್ರದವರಿಗೆ ಅತಿಮಿತ್ರ ತಾರೆಯಲ್ಲಿ 13ರವರೆಗೆ ಆಗಸ್ಟ್ ಸಂಚಾರ ಮಾಡುವಂಥದ್ದು. ಇನ್ನು ಪುಷ್ಯ, ಅನುರಾಧ ಮತ್ತು ಉತ್ತರಭಾದ್ರ ನಕ್ಷತ್ರದವರಿಗೆ ಆಗಸ್ಟ್ 13ರವರೆಗೆ ಮಿತ್ರ ತಾರೆಯಲ್ಲಿ ಸಂಚಾರ ಮಾಡುವಂಥದ್ದು. ಇನ್ನು ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರದವರಿಗೆ ಆಗಸ್ಟ್ 13ರವರೆಗೆ ವಧಾ ತಾರೆಯಲ್ಲಿ ಸಂಚಾರ ಮಾಡುವಂಥದ್ದಿದೆ. ಹಾಗಾಗಿ ಇಲ್ಲಿ ಜನ್ಮತಾರೆ, ವಿಪತ್ತಾರೆ, ಪ್ರತ್ಯಕ್ ತಾರೆ, ವಧಾ ತಾರೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ನಕ್ಷತ್ರದವರು ಗುರು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದಿದೆ. ಏಕೆಂದರೆ ಗುರುವಿನ ಅನುಗ್ರಹ ಉಂಟಾಗಬೇಕು, ಅದರಲ್ಲೂ ಗುರುವಿನಿಂದ ಶುಭ ಫಲಗಳು ಸಿಗಬೇಕು, ಗುರುವಿನ ಮಾರ್ಗದರ್ಶನ ಸಿಗಬೇಕು, ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಗುರು ಶಾಂತಿಯನ್ನು ಪರಿಹಾರಾರ್ಥವಾಗಿ ಮಾಡಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಅದೇ ರೀತಿ ಜೂನ್ 13ರಿಂದ ಜುಲೈ 4ನೇ ತಾರೀಕಿನವರೆಗೆ ಗುರು ಕೂಡ ಅಸ್ತನಾಗಿರ್ತಾನೆ. ಈ ಸಂದರ್ಭವನ್ನು ಕೂಡ ನೀವು ಗಮನಿಸಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ರೀತಿಯ ಒಂದಲ್ಲ ಒಂದು ವಿಶೇಷ ಮಾಹಿತಿಗಳನ್ನು ತಮಗಾಗಿ ನೀಡ್ತಾ ಇದೆ. ಇದನ್ನು ನೀವು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ನಾವು ತಿಳಿಸುವಂಥ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ನಿಮಗೆ ಜೀವನದಲ್ಲಿ ಒಂದು ರೀತಿಯ ಭದ್ರತೆ ಜೊತೆಗೆ ಸಂತೋಷ ಉಂಟಾಗುವಂಥದ್ದು ಕೂಡ ಇದೆ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಸನ್ನಿವೇಶದಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವಂಥವ್ರಿಗೆ ಒಳ್ಳೆಯ ಸಮಯಗಳು ಬೇಕು, ಒಳ್ಳೆಯ ಹೊರ ಬೇಕು. ಹಾಗೆ ಈ ಗ್ರಹಗತಿಗಳು ಹೇಗಿದೆ, ಯಾವ ನಕ್ಷತ್ರದವರಿಗೆ ಯಾವ ರೀತಿಯ
ಅನುಕೂಲತೆಗಳಿದೆ, ಅನಾನುಕೂಲತೆಗಳಿದೆ, ಇವೆಲ್ಲವನ್ನು ಕೂಡ ನಾವು ಸಾರಾಸಗಟ್ಟಾಗಿ ಪರಿಶೀಲನೆ ಮಾಡಿಕೊಂಡೇ ಪರಿಹಾರಗಳನ್ನು ನಾವು ಮಾಡ್ತಾ ಮುಂದುವರಿಬೇಕಾಗತ್ತೆ. ಇದರಿಂದ ಜೀವನದಲ್ಲಿ ಸ್ವಲ್ಪ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವಂಥವರಾಗಿದ್ದರೆ ಈ ಒಂದು ವಿಚಾರಗಳನ್ನು ಬಹಳ ಪ್ರಮುಖ ಅಂತ ಹೇಳಿ ಪರಿಗಣಿಸಿ ಅದನ್ನು ಅಳವಡಿಸ್ಕೊಂಡು ಮುಂದುವರಿಸಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗುತ್ತೆ. ಆದರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಯಾಣ ಕೂಡ ಈ ದಿನ ನಿಮಗೆ ಅಷ್ಟೊಂದು ಉತ್ತೇಜನಕಾರಿಯಾಗಿಲ್ಲ. ಎಲ್ಲೋ ಒಂದು ಕಡೆ ಸೋಮಾರಿತನ ಅನ್ನುವಂಥದ್ದು, ಹಾಗೆ ಆಲಸ್ಯ ಮನೋಭಾವದಲ್ಲೇ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಯೋಜನೆಗಳು ಕೆಲವೊಮ್ಮೆ ಅಡೆತಡೆಗಳಿಂದ ಕೂಡಿರುವಂಥದ್ದು, ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು. ಹಾಗೆ ಯೋಜನೆಗಳು ನಡೀತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ಸ್ವಲ್ಪ ಪ್ರಾಕ್ಟಿಕಲ್ಲಾಗೇ ಇರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಅಷ್ಟೊಂದು ಮನ್ನಣೆ ಇಲ್ಲ. ಹಾಗಾಗಿ ಯಾರು ಏನೋ ಮಾಡಲಿ ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು ತಪ್ಪು. ಹಾಗೆ ನಿಮ್ಮ ಸ್ವಂತ ಬಲದ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ, ಅನುಭವದ ಮೇಲೆ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಸಿ. ಯಾರ ಸಹಾಯ ಸಹಕಾರ ಕೂಡ ನಿಮಗೆ ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಎಲ್ಲೋ ಆತುರಕ್ಕೆ ಒಂದು ನಿರ್ಧಾರ ಮಾಡ್ತೀರಿ, ಇದು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ಉದ್ಯೋಗಸ್ಥರಿಗೂ ಕೂಡ ಕಚೇರಿಯಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಆದರೆ ಒತ್ತಡದ ಸನ್ನಿವೇಶ ತುಂಬ ಇರುತ್ತೆ. ಅದನ್ನು ನೀವು ಸಮಾಧಾನದಿಂದ, ಸಾವಧಾನದಿಂದ ನಿಭಾಯಿಸಬೇಕಾಗತ್ತೆ. ಹಾಗೆ ನಿಮ್ಮ ವೈಯಕ್ತಿಕ ಆರೋಗ್ಯದ ದೃಷ್ಟಿಯಲ್ಲಿ ಈ ದಿನ ಮಹತ್ವದ ಬದಲಾವಣೆಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವೈದ್ಯರು ಹೇಳುವಂಥ ಸಲಹೆಗಳೇನಿದೆ ಅದನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡುವಂಥದ್ದು ತುಂಬ ಅಗತ್ಯ ಇದೆ. ಹಾಗೆ ಈ ದಿನ ನಿಮ್ಮ ಅಮೂಲ್ಯ ವಸ್ತುಗಳನ್ನು ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗೆ ಬೆಳಗಿನ ಅವಧಿಯಲ್ಲಿ ಈ ದಿನ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಏರಿಳಿತಗಳು ಇರುವಂಥದ್ದು. ಒಂದು ಕಡೆ ಎಲ್ಲೋ ಸಂತೋಷ ಆದರೆ ಮತ್ತೊಂದು ಕಡೆ ಅಷ್ಟೇ ಅಸಂತೋಷವೂ ಕೂಡ ಉಂಟಾಗುವಂಥದ್ದು ಇದೆ. ಹಾಗಾಗಿ 50-50 ಚಾನ್ಸಸ್ ಈ ದಿನ ಇರುವಂಥದ್ದು ಎಲ್ಲ ಕ್ಷೇತ್ರಗಳಲ್ಲೂ. ಇದರಿಂದ ಮಾನಸಿಕ ಒತ್ತಡಕ್ಕೆ ಕಾರಣವಾಗುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲೇ ಒಂದು ದೊಡ್ಡ ಚಾಲೆಂಜ್ ಈ ದಿನ ನಿಮಗೆ ಎದುರಾಗುವಂಥದ್ದು ಕೂಡ ಇದೆ. ಅದಕ್ಕಾಗಿಯೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಎಷ್ಟು ನಿಮಗೆ ಸಂಪನ್ಮೂಲ ಇದೆ, ಎಷ್ಟು ಹಣ ಇದೆ, ಅದಕ್ಕೆ ತಕ್ಕಾಗೆ ನೀವು ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ಸ್ಪೀಡಲ್ಲೇ ಇರುವಂಥದ್ದು, ತುಂಬ ಓಟದಿಂದ ಇರುವಂಥದ್ದು, ಎಲ್ಲೂ ಕೂಡ ನಿಧಾನ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಕೆಲಸದ ಹಿಂದೆ ಕೆಲಸ ಬ್ಯಾಕ್ ಟು ಬ್ಯಾಕ್ ಈ ದಿನ ಮಾಡಲೇಬೇಕಾಗತ್ತೆ. ಹಾಗೆ ಇದರಿಂದ ದೈಹಿಕವಾದಂತಹ ಒಂದು ಅಸಮತೋಲನ ಸ್ಥಿತಿ ಉಂಟಾಗುವಂಥದ್ದು. ಹಾಗೆ ಈ ದಿನ ವಿಶ್ರಾಂತಿಯ ಅಗತ್ಯ ಇದೆ ಅನ್ನುವಂಥದ್ದು ನಿಮ್ಮ ದೇಹ ಬಯಸುವಂಥದ್ದು ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಆರೋಗ್ಯದ ದೃಷ್ಟಿಯಲ್ಲಿ ಏರುಪೇರಾಗೋದ್ರಿಂದ ಜಾಗ್ರತೆ. ಈ ದಿನ ವಿವಾಹಿತರಿಗೆ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಮನೆಯ ವಿಚಾರಗಳ ಬಗ್ಗೆ ಸ್ವಲ್ಪ ಚರ್ಚೆಗಳು ಆಗುವಂಥದ್ದಿದೆ, ವಾದ ವಿವಾದಗಳು ಆಗುವಂಥದ್ದು ಇದೆ. ಹಾಗಾಗಿಯೇ ಏತಿ ಅಂದರೆ ಪ್ರೇತಿ ಅನ್ನುವಂಥ ಈ ಒಂದು ಸನ್ನಿವೇಶದಲ್ಲಿ ನಿಮಗೆ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂಥ ಸಾಧ್ಯತೆಗಳಿದೆ. ಇದು ಸ್ವಲ್ಪ ದುಃಖವನ್ನು ತರಿಸುವಂಥ ವಿದ್ಯಮಾನ ಇದು. ಹಾಗಾಗಿ ಈ ದಿನ ಯಾವುದೇ ಚರ್ಚೆಯಲ್ಲಿ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯ ಇಂಥ ಸನ್ನಿವೇಶಗಳು ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಪ್ರಯಾಣದ ವಿಚಾರದಲ್ಲಿ ಅಷ್ಟೊಂದು ನಿಮಗೆ ಅನುಕೂಲತೆಗಳಿಲ್ಲ, ಸ್ವಲ್ಪ ಜಾಗ್ರತೆ.
ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿದೆ ಅನ್ನುವಂಥ ಒಂದು ಭಾವನೆ ನಿಮಗೆ ಬರುತ್ತೆ. ಇದರಿಂದ ಎಂಥ ಸನ್ನಿವೇಶವನ್ನು ಕೂಡ ನೀವು ಗೆದ್ದು ನಿಲ್ಲುವಂಥ ಒಂದು ಆತ್ಮವಿಶ್ವಾಸ ಇರುತ್ತೆ. ಹಾಗೆ ಈ ದಿನ ಸಮಸ್ಯೆಯ ಮೂಲವನ್ನು ಕಂಡುಹಿಡ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅದರ ಒಂದು ಫಲಿತಾಂಶದ ವಿಚಾರ, ಪರಿಹಾರದ ವಿಚಾರ, ಇದರಲ್ಲಿ ಶಾಶ್ವತವಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮ್ಮ ಪ್ರಗತಿ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಸಂಪಾದನೆ ಚೆನ್ನಾಗಿದೆ, ಉಳಿತಾಯ ಚೆನ್ನಾಗಿದೆ. ಹಾಗೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಉತ್ತಮವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ, ನಿಮ್ಮ ಕಚೇರಿಯಲ್ಲಿ ಈ ದಿನ ನೀವೇ ಒಂದು ಕೇಂದ್ರ ಬಿಂದುವಾಗುವಂಥದ್ದು. ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮಾತುಗಳು ವಿಶೇಷ ಆಕರ್ಷಣೆಯಿಂದ ಕೂಡಿರುವಂಥದ್ದು ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಈ ದಿನ ಸ್ವಲ್ಪ ಬೇಸರ ಆಗ್ಬೋದು. ಹಾಗಾಗಿ ಬೇಸರ ಆಗದಂತೆ ನೋಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಎಲ್ಲ ಸರಿ ಇದೆ, ಎಲ್ಲೋ ಒಂದು ಕಡೆ ನಿಮಗೆ ಲೋಪ ಆಗ್ತಾ ಇದೆ ಅನ್ನೋವಂಥ ಒಂದು ಭಾವನೆ ಮನಸ್ಸಿಗೆ ಬರಬಾರ್ದು. ಹಾಗಾಗಿ ಕುಟುಂಬದ ಕಡೆ ಈ ದಿನ ಸ್ವಲ್ಪ ಗಮನ ಕೊಟ್ಟರೆ ಉತ್ತಮ. ಇನ್ನು ಈ ದಿನ ಬಾಕಿ ಇರುವಂಥ ಕಾರ್ಯಗಳೇನಿದೆ, ಅರ್ಧಂಬರ್ಧ ಆಗಿರುವಂತಹ ಕಾರ್ಯಗಳು, ಇದನ್ನು ಪೂರ್ಣಗೊಳಿಸಲಿಕ್ಕೆ ಇದು ಉತ್ತಮವಾದಂತಹ ಸಮಯ. ನಿಮಗೆ ನಿಮ್ಮ ಸ್ನೇಹಿತರ, ಬಂಧುಗಳ ಸಹಕಾರ ಸಿಕ್ಕತ್ತೆ. ಈ ಒಂದು ನಿಟ್ಟಿನಲ್ಲಿ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಕೆಲಸಗಳನ್ನು ಪೂರ್ಣ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕುಟುಂಬಸ್ಥರ ಆರೋಗ್ಯದ ವಿಚಾರದಲ್ಲಿ ವೈದ್ಯರು ನೀಡುವಂತಹ ಸಲಹೆ, ಹಾಗೆ ಔಷಧೋಪಚಾರ ಇರ್ಬೋದು, ಮನೆ ಮದ್ದುಗಳ ವಿಚಾರ ಇರ್ಬೋದು, ಇದರಲ್ಲಿ ತೀವ್ರವಾದ ಕುತೂಹಲ ಇರುತ್ತೆ, ಆಸಕ್ತಿ ಇರುತ್ತೆ. ಹಾಗೆ ಈ ದಿನ ಸಣ್ಣ ಪ್ರಮಾಣದ ಒಂದು ಪ್ರವಾಸ ಕೈಗೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಕುಟುಂಬಸ್ಥರ ವಿಚಾರದಲ್ಲಿ ಈ ದಿನ ನೀವು ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಕುಟುಂಬಸ್ಥರ ಪರವಾಗಿ ವಾದ ಮಾಡುವಂಥದ್ದು ಇದೆ. ಈ ಕುಟುಂಬವನ್ನು, ನಿಮ್ಮ ಫ್ಯಾಮಿಲಿಯನ್ನು ಈ ದಿನ ತುಂಬ ಡಿಫೆಂಡ್ ಮಾಡ್ಕೊಳ್ತೀರಿ. ಹಾಗಾಗಿ ಮನಸ್ಸಿಗೆ ಒಂದು ಭದ್ರತೆ ಇರುತ್ತೆ, ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ಪ್ರತಿಫಲ ಸಿಕ್ಕುವಂತಹ ದಿನ. ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಒಂದು ದೂರದೃಷ್ಟಿಗೆ ತಕ್ಕದಾದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನೀವು ಬೇರೆಯವರ ಜೀವನದ ಬಗ್ಗೆ ಯೋಚಿಸುವಂಥ ಸಮಯ ಜಾಸ್ತಿ ಇದೆ. ಏಕೆಂದರೆ ನಿಮ್ಮ ಜೀವನ, ನಿಮ್ಮದೇ ಒಂದಂಥ ಸಮಸ್ಯೆಗಳು ಬೇಕಾದಷ್ಟಿರುವಾಗ ಈ ದಿನ ಮೂರನೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ. ಅದರ ವಿಚಾರದಲ್ಲಿ ಈ ದಿನ ಹೆಚ್ಚು ಆಸಕ್ತಿಯನ್ನು ಹೊಂದಬೇಡಿ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕಾಗತ್ತೆ. ಏಕೆಂದರೆ ವಿಪರೀತವಾಗಿ ಖರ್ಚುಗಳು ಆಗುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ವಿನೋದಕ್ಕಾಗಿ, ಹಾಸ್ಯಕ್ಕಾಗಿ ನಿಮ್ಮ ಸ್ನೇಹಿತರೊಂದಿಗೆ ಒಂದು ಪ್ರಯಾಣವನ್ನು, ಪ್ರವಾಸವನ್ನು, ಯಾವುದೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಮನಸ್ಸಿಗೆ ನಿಮಗೆ ಸಂತೋಷ ಉಂಟಾಗಬೇಕು. ಅಂಥ ನಿಟ್ಟಿನಲ್ಲಿ ಈ ದಿನದ ಒಂದು ಪ್ರಯತ್ನ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಕೆಲಸದ ಸ್ಥಳದಲ್ಲೂ ಕೂಡ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುವಂಥದ್ದು, ಇದಕ್ಕಾಗಿ ನಿಮಗೆ ಉನ್ನತವಾದಂಥ ಒಂದು ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಹಿರಿಯ ಅಧಿಕಾರಿಗಳು, ಮೇಲಧಿಕಾರಿಗಳು ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಆದರೆ ಕೆಲವರು ಸಹೋದ್ಯೋಗಿಗಳು ಮಾತ್ರ ಸ್ವಲ್ಪ ವಿಷವನ್ನು ಕಾರುವಂಥವರು. ಅವರು ನಿಮ್ಮ ಪ್ರಗತಿಯನ್ನು ಕಂಡು ಅಷ್ಟೊಂದು ಸಂತೋಷವಾಗಿ ಇರಲ್ಲ, ಹೊಟ್ಟೆউರಿ. ಆದ್ದರಿಂದ ಅಂಥವರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಇನ್ನು ಈ ದಿನ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಆನಂದದಾಯಕವಾಗಿರುವಂಥ ದಿನ. ನಿಮ್ಮ ಬೇಕು ಬೇಡಗಳ ಬಗ್ಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಗಮನಿಸುವಂಥ ಒಂದು ವಿಶೇಷ ದಿನ. ಹಾಗೆ ಮಕ್ಕಳಿಂದ ಕೂಡ ಈ ದಿನ ನಿಮಗೆ ಸ್ವಲ್ಪ ಸಮಾಧಾನ ಇದೆ, ಆದರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಪ್ರಯಾಣದಲ್ಲಾಗಲಿ, ಯಾವುದೇ ರೀತಿಯ ಆಹಾರ ವಿಹಾರಾದಿಗಳ ಬಗ್ಗೆ ಆಗಲಿ ಸ್ವಲ್ಪ ಗಮನವನ್ನು ಕೊಟ್ಟೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ನೆಂಟರಿಷ್ಟರು ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ
ಮೇಲು ಮಾತಿನಲ್ಲಿ ಸ್ವಲ್ಪ ಒಳ್ಳೆಯದನ್ನು ಮಾತಾಡ್ಬೋದು, ಆದರೆ ಆಂತರ್ಯದಲ್ಲಿ ಅವರಿಗಿರುವಂಥ ಒಂದು ಅಜೆಂಡಾ ಏನು ಅದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ವ್ಯಕ್ತಿಗಳ ಮನಸ್ಸನ್ನು, ಅವರ ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ನಿರಂತರವಾಗಿ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲ ಇರುವಂಥ ದಿನ. ಅದರಲ್ಲೂ ನಿಮ್ಮ ಜವಾಬ್ದಾರಿಯ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಸಂಪೂರ್ಣವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಆರಂಭಿಕ ಅಡೆತಡೆಗಳು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಇದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಪ್ರಯತ್ನ ಹೆಚ್ಚಾಗಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ದೃಷ್ಟಿ ನಿಮ್ಮ ಗುರಿಯತ್ತ ಇರಬೇಕು. ಏಕೆಂದರೆ ಈ ದೃಷ್ಟಿಯಲ್ಲಿ ಸ್ವಲ್ಪ ಚಂಚಲತೆ ಇದೆ, ಮನಸ್ಸು ನಿಮ್ಮ ಹಿಡಿತದಲ್ಲಿಲ್ಲ. ಹಾಗಾಗಿನೇ ಈ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಹಾಗೆ ಈ ದಿನ ಈ ಒಂದು ವಿಚಾರದಲ್ಲಿ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಈ ಹಣಕಾಸಿನ ವಿಚಾರದಲ್ಲಿ ಈ ದಿನ ಕೆಲವರನ್ನು ನಂಬಿ ಮೋಸ ಹೋಗುವಂಥದ್ದು ಇದೆ. ಹಾಗಾಗಿ ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರೆ. ವ್ಯಾಪಾರದಲ್ಲೇ ಮೊದಲೇ ದ್ರೋಹ ಇರುತ್ತೆ. ಅದರಲ್ಲೂ ಈ ದಿನ ನೀವು ಕೆಲವರನ್ನು ನಂಬಿ ಯಾಮಾರುವಂಥದ್ದು ಕೂಡ ಇದೆ. ನಂಬಿಕೆಗೆ ದ್ರೋಹ ಉಂಟಾಗುವಂಥ ಸಾಧ್ಯತೆ ಈ ದಿನ ತುಂಬ ಇರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದ ಜೀವನ ಇಲ್ಲ. ಆದರೆ ನೀವು ಕೆಲವರನ್ನು ಅತಿಯಾಗಿ ನಂಬಿ ಈ ರೀತಿ ಅನರ್ಥಕ್ಕೆ ಕಾರಣವಾಗ್ತಾ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿನೋದಕ್ಕಾಗಿ, ಹಾಸ್ಯಕ್ಕಾಗಿ ಕೆಲವೊಂದು ಕಾರ್ಯಗಳನ್ನು ಹಮ್ಮಿಕೊಳ್ಳುವಂಥದ್ದು ಇದೆ. ಏಕೆಂದರೆ ಮನಸ್ಸಿಗೆ ಖುಷಿ ಸಿಗಬೇಕು, ಸಂತೋಷ ಸಿಗಬೇಕು ಅನ್ನುವಂಥ ವಿಚಾರ. ಆದರೆ ಈ ಸ್ನೇಹಿತರ ಆಯ್ಕೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮನ್ನು ತಪ್ಪು ದಾರಿ ತುಳಿಯುವಂತೆ ಪ್ರೇರೇಪಿಸುವಂತಹ ಸ್ನೇಹಿತರು ಈ ದಿನ ನಿಮಗೆ ಸಿಕ್ಕುವಂಥದ್ದು ಇರುತ್ತೆ. ಜಾಗ್ರತೆ. ಹಾಗೆ ನಿಮ್ಮ ಉತ್ಸಾಹ ಬಹಳ ಕಾಲದವರೆಗೆ ಇರಬೇಕು, ಲಾಂಗ್ ಲಾಸ್ಟಿಂಗ್ ಆಗಿರಬೇಕು. ಆದರೆ ಬಹಳ ಕ್ಷಣಿಕವಾಗಿರುವಂಥ ಉತ್ಸಾಹ. ಎಲ್ಲೋ ಒಂದು ಕಡೆ ನಿಮಗೆ ಅಲ್ಪ ತೃಪ್ತಿ ಆಗಿಬಿಟ್ರೆ ಸಾಕು, ಅಷ್ಟರಲ್ಲೇ ತೃಪ್ತಿಯ ಜೀವನ ಇದೆ ಅಂತ ಹೇಳಿ ಭಾವನೆ ಮಾಡಿಕೊಳ್ಳುವಂಥದ್ದು ಇದೆ. ಆದರೆ ನಿಜವಾದ ಜೀವನವೇ ಬೇರೆ, ಅಲ್ಪಕಾಲಿಕವಾಗಿರುವಂಥ ತಾತ್ಕಾಲಿಕವಾಗಿರುವಂಥ ಸುಖ ಕೊಡುವ ಜೀವನವೇ ಬೇರೆ. ಈ ಎರಡರ ವ್ಯತ್ಯಾಸವನ್ನು ಈ ದಿನ ನೀವು ಗಮನಿಸಬೇಕಾಗತ್ತೆ. ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ದಿನದ ಆರಂಭದಲ್ಲಿ ಸ್ವಲ್ಪ ಖಿನ್ನತೆ ಇರುತ್ತೆ. ಮನಸ್ಸಿಗೆ ಏನೋ ಒಂದು ದುಃಖ, ಏನೋ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇರುವಂಥದ್ದು. ಆದರೆ ಈ ದಿನ ಕೆಲಸಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗಿರೋದ್ರಿಂದ ಒಲ್ಲದ ಮನಸ್ಸಿನಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇಷ್ಟ ಇಲ್ಲ ಆದರೂ ಕೂಡ ಒಂದು ಒತ್ತಡಕ್ಕೆ ಒಳಗಾಗಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಒಂದು ಸಿಕ್ಕತ್ತೆ. ಆದರೆ ಅಂಥ ಒಂದು ಸನ್ನಿವೇಶವನ್ನು ಯಾರೂ ಕೂಡ ಗಮನಿಸಲ್ಲ, ನೀವು ಕೂಡ ಅದರ ಬಗ್ಗೆ ಹೇಳ್ಕೊಳ್ಳಲ್ಲ. ಹಾಗಾಗಿ ಈ ದಿನ ನಿಮಗೆ ಬೇಕಾಗಿರುವಂತಹ ಕೆಲವು ಸೌಲಭ್ಯಗಳನ್ನು ಕೂಡ ನೀವು ಹೇಳದೆ ಅದರಿಂದ ವಂಚಿತರಾಗ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಮಾತು ಸ್ಪಷ್ಟವಾಗಿರಬೇಕು, ನೇರವಾಗಿ ಇರಬೇಕಾಗತ್ತೆ. ಎಷ್ಟೋ ವೇಳೆ ಈ ಸಂದರ್ಭ ನೀವು ಮೌನವಾಗಿರುವಂಥ ಒಂದು ಸನ್ನಿವೇಶವನ್ನು ಆಯ್ಕೆ ಮಾಡ್ಕೊಳ್ತೀರಿ. ಇದು ತಪ್ಪು. ಹಾಗಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬೇಕಾಗಿರುವಂಥ ವಿಚಾರಗಳೇನಿದೆ, ಆಗಬೇಕಾಗಿರುವಂಥ ಬದಲಾವಣೆಗಳೇನಿದೆ, ಇದರ ಬಗ್ಗೆ ಈ ದಿನ ಬಹಳ ಧ್ವನಿಯಿಂದ ಮಾತಾಡಬೇಕಾಗತ್ತೆ, ಆತ್ಮವಿಶ್ವಾಸದಿಂದ ಮಾತಾಡಬೇಕಾಗತ್ತೆ. ಇದನ್ನು ರೂಢಿಸ್ಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಧ್ಯದಲ್ಲಿ ಕೆಲವೊಂದು ಬಿರುಕುಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಮನಸ್ತಾಪ ಆಗುತ್ತೆ, ಭಿನ್ನಾಭಿಪ್ರಾಯ ಆಗುತ್ತೆ. ಆದರೆ ಇಂಥ ಒಂದು ಸನ್ನಿವೇಶವನ್ನು ಆದಷ್ಟು ಬೇಗ ನೀವು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಭಿನ್ನಾಭಿಪ್ರಾಯಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗಲೇಬೇಕು. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಇದನ್ನು ಸ್ವಲ್ಪ ಜಾಗರೂಕರಾಗೇ ಇರಬೇಕಾಗತ್ತೆ, ಯಾಮಾರಬೇಡಿ. ಇನ್ನು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಈ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಮನಸ್ಸು ಸಪೋರ್ಟಿವ್ ಆಗಿರಲ್ಲ.
ತುಂಬ ಚಂಚಲವಾಗಿರುವಂಥದ್ದು. ಒಂದು ಕೆಲಸ ಆರಂಭ ಆದರೆ ಅದು ಅರ್ಧಂಬರ್ಧಕ್ಕೆ ನಿಲ್ಲಿಸ್ತೀರಿ, ಮತ್ತೊಂದು ಹೊಸ ಕೆಲಸವನ್ನು ಆರಂಭ ಮಾಡ್ತೀರಿ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಮನಸ್ಸು ತುಂಬ ಚಂಚಲವಾಗಿರುತ್ತೆ, ವೇವರಿಯಾಗಿರುತ್ತೆ. ಆದರೆ ಈ ದಿನ ನಿಮಗೆ ಸ್ವಲ್ಪ ಏರಿಳಿತಗಳಿಂದಲೇ ಕೂಡಿರುವಂಥದ್ದು. ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಸ್ವಲ್ಪ ನಿಮ್ಮತನವನ್ನು ಈ ದಿನ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಜವಾಬ್ದಾರಿಯುತವಾದಂಥ ದಿನ. ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು, ನೀವು ಅಂದುಕೊಂಡಂಥ ವಿಚಾರಗಳು ಈ ದಿನ ನಿಮ್ಮ ಮುಂದೆ ಬರುವಂಥದ್ದು ಇದೆ. ಹಾಗಾಗಿ ಬಹಳ ಆತ್ಮವಿಶ್ವಾಸದಿಂದ ಈ ಸನ್ನಿವೇಶವನ್ನು ನೀವು ನಿಭಾಯಿಸ್ತೀರಿ. ಅದರಿಂದಲೇ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಉತ್ಸಾಹ ಅಪರಿಮಿತವಾಗಿ ಇರುವಂಥದ್ದು, ತುಂಬ ಎನರ್ಜೆಟಿಕ್ ಆಗಿ ಇರ್ತೀರಿ ಈ ದಿನ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಕ್ಷಿಪ್ರವಾಗಿ ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು ಇದೆ. ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ಫಲಿತಾಂಶ ಸಿಕ್ಕುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನಿಮಗೆ ತುಂಬ ಪಾಸಿಟಿವ್ ಆಗಿ ಇರುವಂಥದ್ದು, ಎಲ್ಲ ಕಡೆ ಒಂದು ಸಕಾರಾತ್ಮಕವಾದಂತಹ ಸನ್ನಿವೇಶಗಳೇ ನಿಮಗೆ ಇರುತ್ತೆ. ನಿಮ್ಮ ಕಾಲು ಎಳೆಯುವಂಥವರು ಇಲ್ಲ, ನಿಮ್ಮನ್ನು ಅಡ್ಡದಾರಿಗೆ ಒಳಪಡಿಸುವಂಥವರು ಇರಲ್ಲ. ಹಾಗಾಗಿನೇ ಸ್ವತಂತ್ರವಾಗಿ ನಿಮಗೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಹಾಗೆ ಇದು ನಿಮ್ಮ ಮುಂದಿನ ಜೀವನದ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿ ಇರುವಂಥದ್ದು. ಇದೇ ಒಂದು ಅಡಿಪಾಯ. ಹಾಗಾಗಿ ಈ ದಿನದ ನಿರ್ಧಾರಗಳೇನಿದೆ ಅದರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿಂತಿರುತ್ತೆ. ಹಾಗಾಗಿ ಈ ದೂರದೃಷ್ಟಿಯಿಂದ ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ನಿಮ್ಮ ಕೌಟುಂಬಿಕ ಜೀವನ ತುಂಬ ಸಂತೋಷದಿಂದ ಕೂಡಿರುತ್ತೆ. ನಿಮ್ಮನ್ನು, ನಿಮ್ಮ ಒಂದು ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳುವಂಥವರು ಇದ್ದಾರೆ. ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ, ಒಂದು ತೂಕ ಇದೆ. ಹಾಗಾಗಿನೇ ಈ ದಿನ ತುಂಬ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಸಂಬಂಧಗಳನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಯತ್ನ ಪಡ್ತೀರಿ. ಏಕೆಂದರೆ ಒಂದು ರಿಲೇಷನ್ಶಿಪ್ಪನ್ನು ಮಾಡಿಕೊಳ್ಳುವಂಥದ್ದು ಬಹಳ ಬೇಗ ಆಗಿಬಿಡುತ್ತೆ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು, ಅದನ್ನು ಮೇಂಟೈನ್ ಮಾಡುವಂಥದ್ದೇ ಕಷ್ಟದ ಕೆಲಸ. ಹಾಗಾಗಿ ಈ ದಿನ ಅಂಥ ಒಂದು ಗುರುತರವಾದಂತಹ, ಅಷ್ಟೇ ಸೂಕ್ಷ್ಮವಾದಂತಹ ವಿಚಾರಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಅದರ ಬಗ್ಗೆ ಈ ದಿನ ತುಂಬ ಗಮನ ಇದೆ. ಹಾಗೆ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ವಿಚಾರದಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ಹಾಗೆ ಕೆಲವು ನೆಂಟರಿಷ್ಟರು ಈ ದಿನ ನಿಮ್ಮನ್ನು ಆಶ್ರಯಿಸಿ ಬರುವಂಥದ್ದಿದೆ. ನಿಮ್ಮ ಮೇಲೆ ಡಿಪೆಂಡ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಒಂದು ಇತಿಮಿತಿಯನ್ನು ನೋಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಈ ದಿನ ಸ್ವಲ್ಪ ಬೇಸರ ಇರುತ್ತೆ, ಅನಿಶ್ಚಿತತೆ ಇರುತ್ತೆ. ಹಾಗೆ ಈ ದಿನ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನ ಹಣಕಾಸಿನ ಸನ್ನಿವೇಶಗಳಲ್ಲಿ ಭಾರಿ ಅಂತರ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರವನ್ನು, ಯಾವುದೇ ಒಂದು ಭಾವನೆಯನ್ನು, ಯಾವುದೇ ಒಂದು ಅಭಿಪ್ರಾಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಬೋಲ್ಡಾಗಿ ಹೇಳ್ಕೊಳ್ಳಿಕ್ಕೂ ಕೂಡ ಕೆಲವೊಂದು ಸನ್ನಿವೇಶಗಳು ಅನಾನುಕೂಲತೆಯಿಂದ ಕೂಡಿರುವಂಥದ್ದಿದೆ. ಹಾಗಾಗಿ ಎಷ್ಟೋ ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೊಳ್ತೀರಿ. ಇದು ಮಾನಸಿಕ ಒತ್ತಡಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ದಿನ ನೀವು ನಿಮ್ಮ ಒಂದು ಅಭಿಪ್ರಾಯಗಳನ್ನು, ನಿಮ್ಮ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಸೂಕ್ತ ವ್ಯಕ್ತಿಯನ್ನು ಹುಡುಕುವಂಥದ್ರಲ್ಲೇ ಸಮಯ ಕಳೆಯುವಂಥದ್ದು ಇದೆ. ಹಾಗಾಗಿ ನಿಮಗೆ ಹೊಂದಾಣಿಕೆ ಆಗುವಂಥ, ನಿಮ್ಮ ವೇವ್ಲೆಂತ್ಗೆ ಮ್ಯಾಚ್ ಆಗುವಂಥ ವ್ಯಕ್ತಿ ಸಿಕ್ಕಲ್ಲ ಈ ದಿನ. ಹಾಗಾಗಿನೇ ಸ್ವಲ್ಪ ಪರಿತಪಿಸಬೇಕಾಗತ್ತೆ. ಆದರೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ ಇರ್ಬೋದು, ಪತ್ನಿ ಇರ್ಬೋದು, ಇವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅಂಥ ಒಂದು ಪ್ರಯತ್ನ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ಭಾಷೆಯನ್ನಷ್ಟೇ ಅಲ್ಲ, ಈ ಬಾಡಿ ಲ್ಯಾಂಗ್ವೇಜನ್ನು ಕೂಡ ಈ ದಿನ ನೀವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕಾಗಿರುವಂಥ ಅನಿವಾರ್ಯತೆ ಇದೆ.
ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಆಸ್ತಿಯ ವಿಚಾರ ಇರ್ಬೋದು, ಸಂಬಂಧದ ವಿಚಾರ ಇರ್ಬೋದು, ಅಥವಾ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ವಿಚಾರದಲ್ಲಾದರೂ ಈ ದಿನ ಭಿನ್ನಾಭಿಪ್ರಾಯ ನುಸುಳುವಂಥ ಸಾಧ್ಯತೆ ಇದೆ. ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ಅಭದ್ರತೆ ಜೊತೆಗೆ ಖಿನ್ನತೆ ಎರಡನ್ನೂ ಕೂಡ ಏಕಕಾಲಕ್ಕೆ ತರುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥದ್ದು ಇದೆ. ನಾಳೆ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ, ಹಾಗೆ ಈ ಮನಸ್ಸಿನಲ್ಲೂ ಕೂಡ ನೂರಾರು ರೀತಿಯ ಆಲೋಚನೆಗಳು ಬರೋದರಿಂದ ಈ ದಿನ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಮನಸ್ಸಾಗಲ್ಲ. ಏಕೆಂದರೆ ಸಮಯ ಇಲ್ಲ, ತೀರ್ಮಾನ ಮಾಡುವಂಥ ಶಕ್ತಿ ಇಲ್ಲ. ಅದಕ್ಕಾಗಿಯೇ ಈ ದಿನ ಸಮಯ ವ್ಯರ್ಥವಾಗುವಂಥದ್ದು ಕೂಡ ಇರುತ್ತೆ. ಟೈಮ್ ಈಸ್ ಮನಿ, ಇದನ್ನು ಜ್ಞಾಪಿಸ್ಕೊಳ್ಳಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಲ್ಪ ಇನ್ವಾಲ್ವ್ ಆಗುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ, ಸಂತೋಷದ ದಿನ. ಹಾಗೆ ನಿಮ್ಮ ಒಂದು ಆದಾಯ ಹೆಚ್ಚಳವಾಗುವಂಥದ್ದು, ಜೊತೆಗೆ ಖರ್ಚು ಕೂಡ ಅಷ್ಟೇ ಇರುತ್ತೆ. ಆದರೆ ಖರ್ಚಿಗೆ ಹಿಂದೆ ಮುಂದೆ ನೋಡಲ್ಲ ಈ ದಿನದಲ್ಲಿ. ಒಟ್ಟಾರೆ ಕೆಲಸಗಳಾಗಬೇಕು ಅನ್ನುವಂಥದ್ದೇ ನಿಮ್ಮ ಒಂದು ಪ್ರಮುಖವಾದ ಅಜೆಂಡಾ. ಇನ್ನು ಈ ದಿನ ಕೆಲವು ಕಾರಣಗಳಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಉದ್ವಿಗ್ನತೆ ಹೆಚ್ಚಾಗುವಂಥದ್ದು ಇದೆ. ಪ್ರೇಮಿಗಳಿಗೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ. ಏಕೆಂದರೆ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ವಿಫಲವಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದಿದೆ. ನಿಮಗೆ ಅನಿಸುತ್ತೆ ಆ ತೀರ್ಮಾನ ಒಳ್ಳೆಯದನ್ನು ತರುತ್ತೆ ಅಂತ. ಆದರೆ ಸಮಷ್ಟಿಯಲ್ಲಿ ನೋಡೋದಾದರೆ, ಮುಂದಿನ ದೂರದೃಷ್ಟಿಯಲ್ಲಿ ನೋಡೋದಾದರೆ ಅಂಥ ಒಂದು ಉತ್ತಮವಾದಂಥ ನಿರ್ಧಾರಗಳಲ್ಲ. ಹಾಗಾಗಿ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಂತೋಷದಿಂದ ಇರ್ತೀರಿ. ಅದಕ್ಕೆ ಬೇಕಾದಂತಹ ಕೆಲವು ಸೌಲಭ್ಯಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಂಧು ಬಾಂಧವರ ಸಹಕಾರ ಕೂಡ ನಿಮಗೆ ಈ ದಿನ ಸಿಕ್ಕತ್ತೆ. ಆದಾಯ ಉತ್ತಮವಾಗುವಂಥ ಸಂಭವಗಳು ಕೂಡ ಇದೆ. ವಸ್ತುಗಳ ಖರೀದಿಯಲ್ಲಿ ಈ ದಿನ ನಿಮಗೆ ತುಂಬ ಅನುಕೂಲತೆ ಇದೆ, ತುಂಬ ಸಂತೋಷ ಇದೆ. ಇನ್ನು ಕುಟುಂಬದಲ್ಲಿ ಬಂದಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನೀವೇ ಮುಂದಾಳುವಾಗಿ ನಿಲ್ಲುವಂಥದ್ದು, ನಿಮ್ಮ ಒಂದು ಜವಾಬ್ದಾರಿಯಿಂದ, ಹಾಗೆ ನೀವು ತೆಗೆದುಕೊಳ್ಳುವಂಥ ಒಂದು ತ್ವರಿತ ತೀರ್ಮಾನದಿಂದ ಅಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಈ ದಿನವೇ ಫಲಿತಾಂಶ ಸಿಕ್ಕಲ್ಲ, ಆದರೆ ನಿಮ್ಮ ಪ್ರಯತ್ನದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ, ಆರೋಗ್ಯ ನೋಡಿಕೊಳ್ಳಿ. ಬಹಳ ಮುಖ್ಯವಾಗಿ ಈ ದಿನ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡಚಣೆಗಳು ಜಾಸ್ತಿ ಇರುತ್ತೆ. ಕೆಲಸ ಮಾಡಬೇಕಲ್ಲ ಅನ್ನುವಂಥ ಒಂದು ಭಾರದ ಮನಸ್ಸು ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಕಾಳಜಿ ಬೇಕೇ ಬೇಕು, ಒಂದು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕು. ಹಾಗೆ ಈ ದಿನ ನಿಮಗೆ ಆಸಕ್ತಿದಾಯಕವಾದಂಥ ಒಂದು ವಿಚಾರವನ್ನು ನಿಮ್ಮ ಮಿತ್ರರಿಂದ ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಯಾವ ಕೆಲಸವನ್ನು ಹಿಡ್ಕೊಳ್ತೀರೋ ಅದರಲ್ಲೇ ನೀವು ಮುಳುಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೇರೊಂದು ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಆಸಕ್ತಿ ಇರಲ್ಲ, ಗಮನ ಇರಲ್ಲ. ಹಾಗಾಗಿನೇ ಈ ದಿನ ಯಾವುದೋ ಒಂದು ಪ್ರಮುಖವಾದಂಥ ಕೆಲಸಗಳನ್ನು ಮರೆಯುವಂಥದ್ದಿದೆ. ಜೊತೆಗೆ ಕುಟುಂಬಸ್ಥರ ಒಂದು ಕೆಂಗಣ್ಣಿಗೆ ಗುರಿಯಾಗಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಹಾಗೆ ಈ ದಿನ ಸಮಯ ವ್ಯರ್ಥವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು ತಪ್ಪು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ. ಇದು ನೀವಾಗಿ ಮಾಡಿಕೊಳ್ಳುವಂಥ ಎಡವಟ್ಟುಗಳು ಈ ದಿನ. ಹಾಗಾಗಿ ಈ ದಿನ ಕುಟುಂಬಸ್ಥರು ಹೇಳುವಂಥ ಮಾತನ್ನು ಕೇಳಿ, ಕುಟುಂಬಕ್ಕಾಗಿ ನಿಮ್ಮ ಒಂದು ಜವಾಬ್ದಾರಿಯ ಕಾರ್ಯ ಯಾವುದಿರಬೇಕು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ.
ಹಾಗೆ ಈ ದಿನ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಒಂದು ಒತ್ತಡ ಇರುತ್ತೆ. ಹಾಗೆ ಸಹೋದ್ಯೋಗಿಗಳಿಂದಲೂ ಕೂಡ ಅಸಹಕಾರ ಮನೋಭಾವ ಈ ದಿನ ಇರುವಂಥದ್ದು. ಹಾಗಾಗಿ ಅವರೆಲ್ಲರನ್ನೂ ಕೂಡ ಈ ದಿನ ನೀವು ಸರಿಪಡಿಸ್ಕೊಳ್ಳಿಕ್ಕೆ, ಓಲೈಸಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನೀವು ಕಣ್ಣಿನ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಇದು ಎರಡು ರೀತಿಯಲ್ಲಾಗುತ್ತೆ. ಒಂದು, ನಿಮ್ಮ ದೃಷ್ಟಿ ಸರಿ ಇರಲ್ಲ, ಅಲ್ಲಿ ಬೇರೆಯವರನ್ನು ತಪ್ಪಾಗಿ ನೀವು ದೃಷ್ಟಿಸಿ ನೋಡುವಂಥದ್ದಿರ್ಬೋದು, ಅಥವಾ ನೀವು ದೃಷ್ಟಿ ದೋಷದಿಂದ ಕೆಲವೊಮ್ಮೆ ಬಳಲುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ಕಣ್ಣಿಗೆ ಸಂಬಂಧಪಟ್ಟಂತೆ, ನಿಮ್ಮ ನೋಟಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಬೇಕಾಗತ್ತೆ ಈ ದಿನ. ಹಾಗಾಗಿ ಬದಲಾವಣೆಗಳನ್ನು ನೀವು ಸ್ವಾಗತಿಸಬೇಕು. ಎಲ್ಲ ಮೂಲೆಗಳಿಂದ ಬರುವಂಥ ಜ್ಞಾನವನ್ನು ಅನುಭವಿಸಬೇಕು, ಅದನ್ನು ಹೊಂದಿಕೆ ಮಾಡಿಕೊಳ್ಬೇಕು, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಕನಕಧಾರ ಸ್ತೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಇಲ್ಲ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿಯೇ ಈ ದಿನ ನಿಮಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಿಂದ ಅದ್ಭುತವಾದಂಥ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಕುಟುಂಬಸ್ಥರ ಒಂದು ನೆರವು ಚೆನ್ನಾಗಿದೆ. ಅವರ ಸಹಾಯ ಸಹಕಾರಗಳು ಸಕಾಲಕ್ಕೆ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಹೊರ ಸಂಚಾರ ಹೋಗುವಂಥದ್ದು ಅಥವಾ ಸ್ವಲ್ಪ ಸಮಯವನ್ನು ಅಲ್ಲಿ ಕಳೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಮನಸ್ಸಿಗೆ ಈ ದಿನ ಒಂದು ರೀತಿಯ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮುಂದಿನ ಒಂದು ಗುರಿ ಉದ್ದೇಶ ಏನಿದೆ, ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳೇನು, ಯಾರಿಂದ ಸಹಾಯ ಸಿಗಬೇಕು, ಯಾರಿಂದ ನಿಮಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ, ಈ ವಿಚಾರವನ್ನು ತುಂಬ ಚೆನ್ನಾಗಿ ಲೆಕ್ಕಾಚಾರ ಮಾಡ್ತೀರಿ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಮುಂದುವರಿಯುವಂಥದ್ದು ಇದೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ತುಂಬ ಆತ್ಮವಿಶ್ವಾಸ ಇದೆ. ಹಾಗೆ ಯಾವುದೇ ಕೆಲಸವನ್ನು ನೀವು ಬದಲಾವಣೆ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಶ್ರೇಷ್ಠತೆಯನ್ನು ಮೆರೆಯುವಂಥದ್ದು ಇದೆ. ಹಾಗೆ ಈ ಇನ್ವಾಲ್ವ್ಮೆಂಟ್ ಚೆನ್ನಾಗಿರೋದ್ರಿಂದ ಫಲಿತಾಂಶಗಳು ಕೂಡ ಚೆನ್ನಾಗೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಉತ್ತಮವಾದಂಥ ಒಂದು ಮಾರ್ಗದರ್ಶನ ಏನಿದೆ, ನಿಮ್ಮ ಒಂದು ಸಲಹೆಗಳೇನಿದೆ, ಅದು ನಿಮ್ಮ ಬಂಧು ಮಿತ್ರರಿಗೆ ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಒಂದು ರೀತಿಯ ಸಹಾಯವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೇರೆಯವರಿಗೂ ಕೂಡ ಸಹಾಯವನ್ನು ಮಾಡಬೇಕು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದು ಬಹಳ ಮುಖ್ಯ ಈ ದಿನ ನಿಮ್ಮ ಜೀವನದಲ್ಲಿ. ಇನ್ನು ಈ ದಿನ ಸಮಯವನ್ನು ವ್ಯರ್ಥ ಮಾಡಲ್ಲ, ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಈ ಸಮಯದ ಪ್ರಜ್ಞೆ ಬಹಳ ಚೆನ್ನಾಗಿದೆ. ಹಾಗೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಕೂಡ ಉತ್ತಮವಾಗಿರೋದ್ರಿಂದ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಸಂತೋಷ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಒಂದು ಪ್ರಭುತ್ವವನ್ನು ಸಾಧಿಸುವಂಥ ದಿನ. ಅಲ್ಲಿ ಒಂದು ನಿಯಂತ್ರಣವನ್ನು ಇಟ್ಟುಕೊಳ್ಳುವಂಥ ಸಂದರ್ಭ ಇದೆ. ಎಲ್ಲಿ ನಿಮಗೆ ವಿದ್ಯೆ ಇದೆ, ಎಲ್ಲಿ ನಿಮಗೆ ಜ್ಞಾನ ಇದೆ, ವಿಷಯದ ಒಂದು ಅರಿವಿದೆ, ಅಲ್ಲಿ ನಿಮ್ಮ ಪ್ರಭುತ್ವವನ್ನು ನೀವು ಸಾಧಿಸ್ಬಿಡ್ತೀರಿ. ಹಾಗಾಗಿ ಈ ದಿನ ಕೆಲವು ವ್ಯಕ್ತಿಗಳನ್ನೇ ನೀವು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ. ಹಾಗಾಗಿ ಈ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಬೇರೆಯವರ ಸೈಕಾಲಜಿ ಈ ದಿನ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಈ ದಿನ ಭೂಮಿಗೆ, ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಇದ್ದಂತಹ ಒಂದು ಅಡೆತಡೆಗಳು ದೂರ ಆಗುತ್ತೆ. ಮಾತುಕತೆಯ ಮೂಲಕ, ಚರ್ಚೆಯ ಮೂಲಕ ಅಂತಹ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನದ ಸನ್ನಿವೇಶ ಆತಂಕದ ಸನ್ನಿವೇಶ ಇರ್ಬೋದು, ಉದ್ವೇಗದ ಸನ್ನಿವೇಶ ಇರ್ಬೋದು, ಆದರೂ ಬಹಳ ಸಮಾಧಾನದಿಂದ ಅದನ್ನು ಎದುರಿಸುವಂಥ ಒಂದು ಮನೋಧೈರ್ಯ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಆಗುವಂಥದ್ದು, ಆದಾಯದ ಮೂಲಗಳನ್ನು ಈ ದಿನ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಪಾಸಿಟಿವ್ ಆಗಿರುವಂತಹ ಫಲಿತಾಂಶಗಳನ್ನೇ ತಂದುಕೊಡುತ್ತೆ. ಇನ್ನು ಕುಟುಂಬದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಬಹಳ ಬೇಗ ನೀವು
ಪರಿಹಾರ ಮಾಡ್ಕೊಳ್ತೀರಿ. ಯಾವುದಕ್ಕೂ ಕೂಡ ನೀವು ಕಾಯುವಷ್ಟು ತಾಳ್ಮೆ ಇಲ್ಲ. ಏಕೆಂದರೆ ಒಂದರ ಹಿಂದೆ ಒಂದು ನಿಮಗೆ ಫಲಿತಾಂಶಗಳು ಸಿಗ್ತಾ ಇರಬೇಕು, ಅದರಲ್ಲೂ ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳೇ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಮುಂದುವರಿಸ್ತೀರಿ. ಅದಕ್ಕೆ ಬೇಕಾದಂಥ ಬೆಂಬಲ ಕೂಡ ನಿಮ್ಮ ಕುಟುಂಬದಿಂದ ಸಿಕ್ಕತ್ತೆ. ಅದರಲ್ಲೂ ಸ್ತ್ರೀ ವರ್ಗದವರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದಿದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ನಿಮ್ಮ ಮನೆ, ನಿಮ್ಮ ವಾಹನ, ನಿಮ್ಮ ಒಡವೆ, ವಸ್ತ್ರ ಇದೆಲ್ಲವನ್ನು ಕೂಡ ಈ ದಿನ ಬಹಳ ಇಂಟ್ಯಾಕ್ಟಾಗಿ ಇಟ್ಕೊಳ್ಳುವಂಥದ್ದು ಇದೆ. ಜೀವನದಲ್ಲಿ ಒಂದು ಆಸಕ್ತಿಯನ್ನು ಮರು ಚಾಲನೆಗೆ ಒಳಪಡಿಸುವಂಥದ್ದು, ಹಾಗೆ ಆಸಕ್ತಿಯುತವಾದಂಥ ಕೆಲಸ ಕಾರ್ಯಗಳಲ್ಲೇ ಇನ್ವಾಲ್ವ್ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಉತ್ತಮ ಫಲಗಳನ್ನು ತಂದು ಕೊಡುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.